ಒಂದು ಸಪ್ಲ ಆಗುತ್ತೆ ಈ ಬೇಕಾದ್ರೆ ಭಾಳ ಹೆವಿ ಇರ್ತದೆ ಬಾಗಿಲು. ಇದೇ ಥರ ಕಲ್ಲೇ ಇತ್ತು ಅದು ಸೇಮ್ ಕಲ್ಲು ಅಂತಿದ್ರು. ಇಲ್ಲಿ ಫೋಟೋ ಐತಿ ನೋಡಿ ನಮ್ಮ ಮುತ್ತೇರಿ ಅವರು ನಮ್ಮನ್ನ ಅವ್ರು ಇವರು ದೇಶಮುಖರು ಅಪ್ಪ ರೀ ಸರ್. ಈಚೆ ಕಡೆ ಇವ್ರ ಪಾಪ ದೊಡ್ಡ ಮಂತ್ರಿ ಸರ್. ಈಗ ಹೇಳಿದ್ರಲ್ಲ ರಗಳೆ ದೇಶಕತ್ತಿ ಎಲ್ಲಿ ಹೋದ್ರು ನಮ್ಮ ಆಸ್ತಿ ನಮ್ಮ ಮನೆ ದೇಶಮುಖ ಮಂತ್ರಿ ಅಂದು. ಆಮೇಲೆ ಇಲ್ಲಿ ಇಂಥ ಮಂತ್ರಿಗಳು ನಮ್ಮ ಬಿಜಾಪುರ ಟೋಟಲ್ ಅಂದ್ರೆ ಅಖಂಡ ಬಿಜಾಪುರ ಇಷ್ಟೊಂದು ಜಾಸ್ತಿ ಅದಾವ್ರಿ. ಮಹಾರಾಷ್ಟ್ರ ಅಂಡ್ ಬಿಜಾಪುರ. ಮಹಾರಾಷ್ಟ್ರ ಈ ಕಡೆ ಮಹಾರಾಷ್ಟ್ರ ಕಡೆ ದಕ್ಷಿಣ ಕನ್ನಡ ಸಿಗೋದೇ ಸರ್. ಹೌದು, ದಕ್ಷಿಣ ಕನ್ನಡ ಹೋದ್ರೆ ನಿಮ್ಗೆ ಸಿಗೋದೇ. ಹೌದು, ಮಹಾರಾಷ್ಟ್ರ ಮತ್ತು ನಮ್ಮ ಬೆಳಗಾವಿ ಉತ್ತರ ಕರ್ನಾಟಕದಾಗ ಬೆಳಗಾವಿ ಬಿಜಾಪುರದಾಗ ಇಲ್ಲೇ ಸಿಗುತ್ತೆ. ಎಕ್ಸ್ಪೆಷಲ್ ಬಾಲ್ಕೋಟೊಳಗೆ ವಾಡೆ ಅಂದ್ರೆ ಬಾಲ್ಕೋಟೆ ಜಾಸ್ತಿ ಸರ್. ವಾಡೆ ಅನ್ನೋದ್ರ ಜಾಸ್ತಿ ಇರೋದು. ಬಿಜಾಪುರ ಜಾಸ್ತಿ ಭಾಳ ಚಂದ ಇದೆ ಸರ್. ಇದೇ ಕಲ್ಲಿನ ಮನೆ ಜಮಖಂಡಿ ಸಹಿತ ನಮ್ಮ ಅವನ ಮನೆ ಇತ್ತು ಸರ್. ಚಂದ ಮನೆ, ಕಲ್ಲಿನ ಮನೆ. ನಾನು ಅಲ್ಲೇ ಓದಿದ್ದು ಜಮಖಂಡಿಗೆ ಎರಡೊಳ್ಳೆ. ಎಷ್ಟು ಬಾಗಿಲು ಸರ್? 16 ಬಾಗಿಲು ಮನೆಗೆ. ಅಷ್ಟು ರೂಮ್ ಸರ್ ಎಲ್ಲರೂ. ಅವಾಗಿನ ಕಾಲದ್ದು ಗಾಡಿ ಕಪಾಟು ಪಾಲಿಶ್ ಮಾಡಿರ್ತೀವಿ, ಟೀ ಕೊಟ್ಟು ಪಾಲಿಶ್ ಮಾಡಿ ಮಾರಿ ಕಾಣಿಸ್ತಿತ್ತು ನೋಡಿ ಸರ್. ಅದು ಚಂದ ಇತ್ತು. ಅಲ್ಲಿ ಉಡ್ಡು ಚಲೋ ಸಿಗ್ತಿತ್ತಲ್ಲ ಸರ್. ಹಿಂಗೆ ಸರ್ ಇದು ಇನ್ನೂ ಕ್ಲೋಸ್ ಅದ. ಹಾಗೆ ಮುಂದೆ ಒಳಗದಲ್ಲ ಹಿಂಗೆ ಅಲ್ಲೇ ಪಂಚಾಯತಿ ಬಂದ್ಬಿಡೋದು ಮನೆ ಮುಂದೆಲ್ಲ. ಬಜಿ ತಗೋದಲ್ಲಿ ಕೂತ್ಬಿಡುದು ಸಾಲ ಬಂದಿದೆ. ಬಂಕ್ ಅಂತ ಇರ್ತದೆ. ದಿವಸ ಬಂದು ಇದನ್ನ ಶ್ಲೋಕ ಮುಂದಿನ 6ಕ್ಕೆ ಬಂದು ನನಗೆ ಹೇಳಿ ಬಂದಾರೆ ಸರ್ ಈಗ ಒಂದು ಕಪ್ ಹಾಲು ಬಂದ ನೀರು ಈಗ ಸ್ವಲ್ಪ ಕೆನಲ್ ಬಂದದಲ್ರಿ ಸರ್. ಈಗ ನೀರು ಹೆಚ್ಚಾಗಿದೆ ಸರ್. ಈಗ ಕಮ್ಮಿ ಸೋರ್ಸೆ ಕಮ್ಮಿ. 150 ಎತ್ತುಗಳು ನಿಂತ ಹೋಗ್ತಾರೆ. ಇದು ಒಟ್ಟು ತರದ್ ಎಲ್ಲ ಐತೆ. ಎಲ್ಲ ಬಿದ್ದದ ಈಗೆಲ್ಲ ಮೇಂಟೆನೆನ್ಸ್ ಇಲ್ರಿ. ನಮ್ಮ ಮನ್ಯಾಗ ಹಂಗೆ 16 ಎತ್ತಿನ ಕಮತ ಅಂತ ಕುರು ಇಲ್ಲೇ ಇರ್ಬೇಕಲ್ಲ. ಭಾಳ ಇರ್ತದೆ ಮನ್ಯಾಗ. ಉಚಿತಿದ್ರಿ ಸರ್. ಹೌದು, ನನ್ಗೆ ಉಚಿತ ಅನ್ಸಂದ್ರೆ ನಮ್ಮ ಮನ್ಯಾಗ 6 ಹುಡುಗರು ಕೆಲಸ ಮಾಡ್ತೀವಿ. ಜೀತ ದಾಳನಾಗೆಲ್ಲ ಮಕ್ಳು ಅಂತ ಕರಿಗಿಲ್ಲ. ನಮ್ಮ ಮಕ್ಳು ಹಾಕಿ ಮಕ್ಳು ಊಟ ಹಾಕಿಲ್ಲ ಅವ್ರಿಗೆ ಹಾಕಿದಂತ ಊಟ ಮಾಡ್ತಿದ್ವಿ. ಅಷ್ಟು ಪ್ರೀತಿ ಸರ್. ನಮ್ಮಲ್ಲೆಲ್ಲ ಸಣ್ಣ ಹುಡುಗರು ಕೈಲಿ ಮಕ್ಳು ಕರ್ಕೊಂಡು ಹೋಗ್ತಿದ್ರಲ್ಲ, ಕರ್ಕೊಂಡು ಹೋಗಾರೆ ಕರ್ಕೊಂಡು ಹೋಗೋರ. ಮನ್ಯಾಗ ಆಳ್ ಮನುಷ್ಯರ ಅಂತ ಅನ್ಸ್ಲೇ ಇಲ್ಲ. ನಮ್ಮ ಮನ್ಯಾಗ ಒಬ್ಬ ಸಾಬು ಅಂತಿದ್ದ ಕೆಲಸ ಮಾಡೋ. ಸಾಬು ಅಂದ್ರೆ ಏನು ಅಂತ ಗೊತ್ತಿಲ್ಲ ನನಗೆ. ಈ ಸಾಬು ಅಂದ್ರೆ ಏನು ನನಗೇನು ಗೊತ್ತ್ರಿ. ಸಾಬು ಅಂತ ಕರೆದ ನಾನು ಕರ್ಕೊತೀನಿ ಅಂತ. ಅವ್ನು ಸಾಹೇಬ ಮುಸ್ಲಿಂ ಹುಡುಗ. ಆದ್ರೆ ಮುಜಾ ಅಂದ್ರೆ ನಮ್ಮ ಅಜ್ಜಿಗೆ ಹೇಳ್ತಿದ್ದ, ನಾಳೆ ಏಕಾದಶಿ ಅಲ್ಲೇನ್ರಿ ಈಗೀಗಿನ ಮೊದ್ಲು ನಾವು ಗೊತ್ತಿರ್ತೀವಿ. ಆಮೇಲೆ ಮೊಹರಂ ಇದ್ದು ನಾವೆಲ್ಲ ಹೋಗುದು ಸರ್ ಜೋಡಿ. ಮೊಹರಮಿಂದ ನಾವು ಹೋಗ್ತಿದ್ವಿ. ಅಷ್ಟ್ ಚಂದ ಇತ್ತು ಸರ್ ಜೀವನ. ಜಾತಿ ಗೀತಿ ಏನ್ ಇದ್ದಿದ್ದಿಲ್ಲ, ಆರಾಮ್ ಇದ್ದೀವಿ ನೋಡ್ರಿ. ಹಳೆ ಕಾಲದ ಮನೆ ಹೆಂಗಿತ್ತು ಬಾಲ್ಕನಿ ಸಿಸ್ಟಮ್ ಇತ್ತು ಸರ್. ಸಣ್ಣವರಿಂದ ಬಿದ್ರೂ ಇತ್ತು ಸರ್. ಏನೋ ಸ್ವಲ್ಪ ಪೊಸಿಷನ್ ಎಲ್ಲ ಸೇರ್ಕೊ ಇಲ್ಲಿ ಹಾಕೈತಿ ಸರ್. ನಮ್ಮ ಮನೆ ಹಿಂಗೆ ಬಿಳಿಗೆ ಮನೆ ಇದ್ದಾರೆ ಸರ್. ಹಿಂಗೆ ಬಂಕ್ ಕೂಡುದು ದೊಡ್ಡ ಗಾದಿ ಹಾಕ್ಬಿಡು. ಬಿಳಿ ಗಾದಿ ಹಾಕ್ತಿರ್ತಿದ್ರು. ದೊಡ್ಡ ಲೋಡ್ ಇಡು ತಲೆಗೆ. ಲೋಡಿಗೆ ಅನ್ಸ್ಕೊಂಡ್ ಕೂಡುದಲ್ಲಿ. ಒಂದ್ಸಲ ಭಾರಿ ಮಜಾ ಆಗಿತ್ತು ಸರ್. ಹೇಳಿಕ್ ಹೆದರಿಕ್ ಬರ್ತದೆ. ಒಬ್ಬ ಮನುಷ್ಯ ಮುಂಜಾನೆ ಸಿಗ್ಲ 6 ಗಂಟೆಗೆ ಡಬ್ಬ ಬಾಗ್ಲ ಬಡ್ದ. ಆ ಮನುಷ್ಯ ಬಾಗ್ಲ ತೆಗದ. ಇಷ್ಟೊತ್ತರ ಬಾಗ್ಲು ಸರ್ ತೆಗಿಬೇಕದ. ಬಂದ. ಅವ್ ಬಂದದ್ ಹೆಂಗ್ ಬಂದ ಗೊತ್ತೇನ್ ಸರ್? ಅಪಾರ್ ಕರಿ ಅಂತ ನಮ್ಮ ಸೋದರ ಮಾವ ಚೇರ್ಮನ್. ಏನು ಯಾಕೆ ಬಂದ್ಯೋ ಹಿಡ್ಕೊಂಡ್ ಬಂದ ಸರ್. ಹಿಂಗ ಹೆಂಡತಿ ನೋಡಿ ಹಿಡ್ಕೊಂಡ್ ಬಂದ ತಲೆ. ಹೆಂಡತಿನ ಕೊಂದ್ಬಿಟ್ಟಾನ. ತಲೆ ಹಿಡ್ಕೊಂಡ್ ಬಂದಾನ. ನೋಡ್ರಿ ಅಪ್ಪ ಕೊಂದ್ಬಿಟ್ಟಿನಕೇನ ಏನ್ ಮಾಡ್ಬೇಕು, ಶಿಕ್ಷಾ ಕೊಡ್ತೀರಿ ಕೊಡ್ರಿ. ಇದನ್ನ ಯಾಕೆ ತಗೊಂಡ್ಬಂದೇವ್ ಅಂತ ಕೇಳಿದೆ. ತೋರ್ಸ್ಬೇಕಲ್ರಿ ಮತ್ತ ಅಂತ. ಇದು ಪಂಚಾಯತಿ ಕೆಲಸ ಇದೆ. ಬಲಿ ಹೆದ್ರಿಕೆ ಬರುತ್ತೆ ನಮ್ಗೆ. ಹಿಂಗಾಗಿ ಎಲ್ಲ ಅದೇ ನಾನು ನಮ್ ಊರ್ ನೆನಪಾಗ್ತ ಹಿಂಗೆ ಜೋಡ್ಸಿಡು ಸರ್. ಜಿನೆ ಅಂತಿದ್ವಿ ಅದಕ್ಕೆಲ್ಲ ನಾವು ಜಿನೆ ಜೋಡಿಸಿ ಆ ಕಟ್ಟಿಗೆ ಫ್ರೇಮ್ ಇರು ಸರ್. ಆಮೇಲೆ ಈ ಕಡೆ ಒಂದು 25 ಚೀಲ, ಆ ಕಡೆ ಒಂದು 25 ಚೀಲ. ಎಲ್ಲಿ ನೋಡಿದ್ರೆ ಜಾಳಕ. ಒಳಗಡೆ ಹೊರಗಡೆ ಹಚ್ತೀವ್ರಿ ಸರ್. ಅದೊಂದ್ ಸ್ವಲ್ಪ ರೂಮ್ ಇದನ್ ಮಾಡಾಗಿತ್ತು, ರಿನೋವೇಷನ್ ಮಾಡಿ. ಮಣ್ಣಿನ ಬೇರೆ ಐತಿ ಸರ್. ಆಮೇಲೆ ಹತ್ತಿ ಬಂದ್ರೆ ಹಾಗೆಗಳು ಅನ್ನೋದು ಸರ್. 500-600 ಚೀಲ ಹಿಡಿಯಲ್ಲ. ನಮ್ಮ ಅಜ್ಜಿ ಕೂಡ್ಸ ನಮ್ಮ ಅಜ್ಜಿ ನಮ್ಮನ್ನ ಕೂಡಿಸಿದ್ದ. ತೂಕ ಹಾಕಿರ್ತಿದ್ರು. ಈ ಕಡೆ ಹತ್ತಿ ಹಾಕ್ಬೇಕು. 1, 2, 3 ತೂಕ 4 ತೂಕ ಅಂತ ನಾವು ಬರ್ಕೋಬೇಕು. ಬರ್ಕೊಂಡ್ ಕೂಡಲೇ ಒಂದ್ ತೂಕ ಆಗ್ತಿದ್ರಿ ಸರ್. ಮುಷ್ಟಿದ್ರೆ ಹಿಂಗ ಹಾಕೋದು. ಒಂದ್ ಮುಚ್ಚಿ ಕಡೆ ಹಾಕುದು. ಆ ತೂಕ ಮಾಡಿದ ಅನುಕೂಲ ಅಂತ ನಮ್ಗೆ ಕೊಡೋರು. ಸಾಯಂಕಾಲ ಇಷ್ಟ ಆಗ್ತಿತ್ತು. ಅದನ್ನೆಲ್ಲ ಹಂಗೆ ಹಿಡ್ಕೊಂಡು ಹೋಗುದು. ಹಿಂಗೆ ಅಲ್ಲಿ ಸಣ್ಣದ ಅಂಗಡಿ ಇತ್ತು.
ಅಲ್ಲಿ ಹತ್ತಿ ಕೊಟ್ರೆ ಒಂದಿಷ್ಟು ಖಜೂರ್ ಕೊಡ್ತಿದ್ರು. ಖಜೂರಿ ಹಣ್ಣು ಎಲ್ಲ ಹೌದು. ಅದೇ ಖುಷಿ ನಮ್ಗೆ. ಈಗ ಹತ್ತಿರ ಚಂದ ನೋಡಿ ಸರ್ ಮನಿ ಬ್ಯೂಟಿಫುಲ್ ಮ್ಯಾರೇಜ್ ಸೆಟ್ಟಿಂಗ್ ಕೊಡ್ರಿ ಎಲ್ಲ ಕೊಡ್ರಿ ಚಂದ ಮನೆ ನೋಡಿ ಸರ್. ಓಪನ್ ಹೆಂಗ್ ಮುಂದೆ ಮ್ಯಾಗ ಸ್ಲ್ಯಾಬ್ ಹಾಕೋದು ನಮ್ಮ ಮೇಲ್ಮುದ್ದಿ ಮನಿ ಎಲ್ಲ ಹಾಕಿರಿ ಒಳಗ ಹಂಗ ಕಟ್ಟಿಗೆ ಇಟ್ಟ ಮೇಲೆ ಹಾಕಿ ಇದನ್ನ ಒಟ್ಟ ತಪ್ಪಿಸ್ಬಾರ್ದು. ಎಲ್ಲಿ ಸ್ವರಾಕ್ ಹತ್ಬಿಟ್ರಿ ಸರ್ ಮೆಂಟೇನ್ ಆಗಂಗಿಲ್ಲ. ಅಷ್ಟು ಕಷ್ಟದ ಸರ್. ಆಮೇಲೆ ಆ ಟೈಪ್ ಕರ್ಲೂ ಸಿಗಂಗಿಲ್ರಿ. ಮತ್ತೆ ಇಲ್ಲಿ ಇನ್ನ ಹಾಕಿಲ್ಲ ಹಲಿಗೆ ಬೋದ್ ಅಂತ ಇರ್ತಿತ್ತಲ್ಲ ಬೋದ್ ಈಗ ಹಲಿಗೆ ಇದ್ದಂಗೆ ಡಾಕ್ಯುಮೆಂಟ್ ಎಲ್ಲ ಅಲ್ಲಿ ಇರ್ತಿದ್ರು. ಹಾ ಇರ್ತಿದ್ರಿ ಎಲ್ಲ ತೆಗ್ದಿರಿ ಸರ್ ಪೂರಾ ಹಿಂಗೆ ಉದ್ದ ಪಟ್ಟಿರ್ತೀವಿ ಸರ್. ಆದ್ಮೇಲೆ ನಮ್ಮ ಮಾವ ಬರೀ ಕರ ಎಮ್ಮೆ ಕಟ್ಸಿದ್ದೆ ಅವಾಗ ಕರ ಹಾಕಿದ್ದೆ ಅವಾಗ ಯಾವ್ದು ಬಂತು ಅದೆಲ್ಲ ಬರ್ದಿರ್ತೀವಿ. ಆಮೇಲೆ ಈ ಮನಿದು ಏನಂದ್ರಿ ಸರ್ ಕೆಳ ಒಟ್ಟ ಏನೂ ಇಲ್ರಿ ಸರ್. ಬುನಾದಿ ಇಲ್ಲೇನ್ರಿ? ಇಲ್ಲ ಒಟ್ಟ ಕಿಡಿಕಿ ಏನೂ ಇಲ್ಲ ಸರ್. ಎಲ್ಲ ಸ್ಟೋರು ಗೀರು ಮಾಡೋದು ಇದೆಲ್ಲ ಸರ್. ಇದೆಲ್ಲ ಸೆಕೆಂಡ್ ಫ್ಲೋರ್ನಾಗನೇ ಎಲ್ಲ ಮಂದಿ ಇರು ಸರ್. ಈ ಮನಿದೊಂದು ಇದು ಸರ್. ಕೆಳ ಒಟ್ಟ ಒಂದು ಕಿಡಿಕಿ ಇಲ್ರಿ. ಎಲ್ಲ ಓಪನ್ ಇಲ್ಲ ಸರ್ ಒಟ್ಟ ಕ್ಲೋಸ್ ರೀ ಎಲ್ಲ ಪ್ಯಾಕ್. ಇರುದೆಲ್ಲ ಮ್ಯಾಗೆ ಅಂತ್ರಿ ಸರ್. ಇಲ್ಲಿ ಬರೀ ಸ್ಟೋರೇಜು ಬೀಸುದು ಅದು ಕಾಳುಗಳು ಭಾಳ ಬರ್ತಿದ್ವು ಅದು ಸ್ಟೋರ್ ಆಮೇಲೆ ಬೀಸುದು ಆಮೇಲೆ ಒಟ್ಟು ಕೆಲಸ ಮಾಡೋದಷ್ಟೇ. ಇಲ್ಲಿ ಅಡಿಗೆ ಎಲ್ಲ ಇಷ್ಟೇ ಇರ್ತಂತ್ರಿ ಸರ್. ನೆನಪೆಲ್ಲ ಬಂದ್ಬಿಟ್ಟು ಸರ್ ಲಾಸ್ಟ್ ಟೈಮ್ ಹೇಳಿದ್ರು. ನನಗೇನಂದ್ರೆ ಮುಂದೆ ಮಂದಿ ಹೇಳ್ಬೇಕು ನೋಡಪ್ಪ ಸಾಲಿ ಒಂದಾಗ್ರಿಂದ ನಮ್ಮ ಹುಡುಗರು ಒಳ್ಳೆ ನಾಗರಿಕರಾಗ್ಯಾರ ಅಂತ ಅನ್ನೋಂಗೆ ಆಗ್ತದೆ. ಚೇಂಜ್ ಆಗ್ತದೆ ಸರ್. ಟೀಚರ್ಗೆ ಇಟ್ಟು ಮಾತಾಡ ಬಂದ ಟೀಚರ್ಸ್ ಅಂತೆ ಸರ್ ಅವ್ರಿಗೆ ನಿನ್ನೆ ಹೆಡ್ ಮಾಸ್ಟರ್ಗೂ ಅಂದಿಲ್ರಿ. ತಾಸು ಮೇಲೆ ಮಾತಾಡಿದ್ರು. ಒಂದು ತಾಸು ಮೇಲೆ ಒಂದು ತಾಸು ಆಯ್ತು. ಅವ್ರನ್ನ ತಿದ್ಬೇಕು ಸರ್ ನಾವು. ಹೌದು ಸರ್. ಅವ್ರನ್ನ ತಿದ್ಬೇಕು. ಅವ್ರು ಚಲೋ ಆಗಿ ಹುಡುಗರಿಗೆ ಮಾದರಿ ಆದ್ರಂದ್ರೆ ಹುಡುಗರು ಚಲೋ ಆಗ್ತಾರೆ. ಹೌದು. ನಾ ಒಂದು ಅವಾಗ ಅಂತಿದ್ ಸರ್ ಟೀಚರ್ಸಿಗೆ ನೀವು ಸಿಟ್ಯಾಗ ಕಲ್ಸೋದು ಈಸಿ ಅದ, ಇಲ್ಲಿ ಕಲ್ಸೋದು ಅಷ್ಟು ಈಸಿ ಇಲ್ಲ ಅಂತ ಹೇಳ್ತೀನಿ ಸರ್. ಇವನ್ ಪ್ರೊನೌನ್ಸಿಯೇಷನ್ ಸದ್ಯಾಗ ಬರಂಗಿಲ್ಲ. ನಾವು ಸಾಲಿ ಕಲ್ತು ಬಂದಿವಿ ಅಂದ್ರೂ ನಮ್ದು ಅದು ಟಂಗ್ ಟ್ವಿಸ್ಟ್ ಚೇಂಜ್ ಆಗ್ಬಿಟ್ಟದ ಅಂತ ಹೇಳ್ತೀವಿ. ಮತ್ತೆ ಇನ್ನೊಂದು ಬಳಸೋದಿಲ್ಲ ಬಳಸಂಗಿಲ್ಲ ಸರ್. ಈಗ ನಾನು ಅಪೋಸಿಂಗ್ ಒಂದು 3 ತಿಂಗಳು ಅಮೆರಿಕಾದಾಗಿದ್ದೆ ಅಂದ್ರೆ ಇಂಗ್ಲೀಷ್ ಗೊತ್ತಿಲ್ಲ ಸುಧಾರಿಸ್ಬಿಡ್ತಾರೆ. ಹೌದು ಸರ್. ಕನ್ನಡ ಕೆಟ್ಟು ಹೋಗ್ತದೆ. ಹೌದು ಬಳಸೋದಿಲ್ಲ. ಅದು ಇಲ್ಲೇ ಇದೆ ಅಂದ್ರೆ ಇಂಗ್ಲೀಷ್ ಮಾಡ್ತಾ ಹೋಗ್ತದೆ, ಕನ್ನಡ ಚಲೋ ಹೋಗ್ತದೆ. ಹಂಗ ನೀವು ಅಲ್ಲಿ ನಮ್ಮ ಪೇರೆಂಟ್ಸ್ ಏನು ಗೊತ್ತಿರಂಗಿಲ್ಲ. ಅವ್ರ ಏನ್ ಓದ್ತಿರ್ತದ ಅವ್ರೇ ಸರಿ ನೋಡ್ ನಾವು ಕೂಡ್ಸ. ನೀವು ಆ ಕಡೆ ಬರ್ರಿ ಸರ್. ನೀವು ಆ ಕಡೆ ಬರ್ರಿ ಸರ್. ಮೇಡಮ್ ಅವ್ರು ಬರ್ರಿ ಶಾಲೆ ಇಬ್ರಿಗೆ ಸೇರಿ ಹಾಕ್ರಿ. ಥ್ಯಾಂಕ್ ಯು ಸರ್. ಬುಕ್ಸ್ ಏನು ದಯಾನಂದ ಸಾಗರ್ ಎರಡವಲ್ಲ, ಉತ್ತರಳ್ಳಿ ಮತ್ತು ಬನಶಂಕರಿ ಕುಮಾರಸ್ವಾಮಿ. ಕುಮಾರಸ್ವಾಮಿ ಅವ್ರನ್ನೇ ಗುಡ್ ಕಾಲೇಜ್. ಇನ್ನೊಂದು ಕನಕಪುರ ರೋಡಿಗೆ ಅದಾವರು ಆರ್ಟ್ ಆಫ್ ಲಿವಿಂಗ್ ಎದುರುಗಡೆ. ಹೊಸ ಬ್ರಾಂಚ್ ಸರ್. ನಾ 2 ಕಡೆ ಹೋಗಿದ್ದೇನೆ. ಮುಗಿದಲ್ಲ ಈಗ ಲಾಸ್ಟ್ ಸೆಮ್ ಇದೇನು ಮಾಡ್ಬೋದು? ಯಾವಾಗ ಜಾಯ್ನ್ ಆಗಬೇಕು? ಆಗಸ್ಟ್ 18 ಅಂತ ಹೇಳಿ. ಆಗಸ್ಟಿಗೆ. ಸೈಬರ್ ಇಸ್ ವೆರಿ ಇಂಪಾರ್ಟೆಂಟ್ ನಾವು. AI ಆ್ಯಂಡ್ ಸೈಬರ್ ಎರಡೂ ಭಾರಿ ಇಂಪಾರ್ಟೆಂಟ್ ಆಗ್ಬಿಟ್ಟು. ಸೈಬರ್ ಸೆಕ್ಯೂರಿಟಿ ಮಾಡ್ತೇನೆ ಅಂತೇಳಿ ಮಾಡಿದ್ರು ಸರ್. ಚಲೋ ಅದ, ಭಾಳ ಕಷ್ಟ. ಈಗ ನನ್ನ ಫ್ರೆಂಡ್ ಇದ್ದಾರೆ, ಈಸ್ ಡೈರೆಕ್ಟರ್ ಆಫ್ ಫೊರೆನ್ಸಿಕ್ ಇದು ಸೈಬರ್ ಸೆಕ್ಯೂರಿಟಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅದಾವಲ್ಲ ಅಂತ. ಅದಾವತ್ ಅಂತ ಎಷ್ಟು ಚಂದ ಪ್ಲಾನ್ ಮಾಡ್ತಾರೆ ಸರ್. ಹೌದು, ಸೈಬರ್ ಸೆಕ್ಯೂರಿಟಿ ಸ್ಟಾರ್ಟ್ ಮಾಡಿಕ್ಕೆ ಮನೆ ಗೊತ್ತೇ ಆಗೋದಿಲ್ಲ ಅಷ್ಟು ಚೆನ್ನಾಗಿ. ಅದ್ರ ಮುಂದೆ ಯಾರಿದ್ದಾರೆ? ಕಳ್ಳ ಮುಂದೆ ಇರ್ತಾನೆ, ಪೊಲೀಸ್ ಹಿಂದೆ ಇರ್ತಾನೆ. ಈ ಮನೆ ಬಾರ ಹಂಗೆ ಆಗ್ಯದ ಅಂತ ಇಲ್ಲ. ನಿಮ್ಗಿಂತ ಶಾಣೆ ಅವಿದ್ದಾನೆ ಸೈಬರ್ ಸೆಕ್ಯೂರಿಟಿ ಒಳಗೆ. ಅವ್ನು ಬೆನ್ನತ್ ನೀವು ಹೊಂಟಿದ್ದು. ಅವ್ನು ಹಿಡಿಬೇಕಾದ್ರೆ ಅವನಷ್ಟು ಚಲೋ ಇರ್ಬೇಕಲ್ಲ ನೀವು. ಅದ್ರ ಮೊನ್ನೆ ನಮ್ಮ ಕಸಿನ್ ಬ್ರದರ್ದು ಒಬ್ರದ್ದು ಇದೆ ಸರ್, ಇದ್ರೊಳಗೆ ಇನ್ವೆಸ್ಟ್ ಇಲ್ಲ ಅಷ್ಟೇ. ಮನೆಗೆ ಎಷ್ಟು ಹೋಗ್ತೀನಿ, ಫೋನ್ ಬಂತು, ನಮಸ್ಕಾರ ರೀ ಸರ್, ಹೆಂಗಿದ್ದೀರಿ ಸರ್? ಅಲ್ಲಿ ನೋಡ್ತೀವಿ, ಫೋಟೋ ನೋಡಿ ಅಲ್ಲಿ ಅವ್ರು ಮಾತಾಡಿದ್ರು. ಯಾರು ನೀವು ಅಂತ ಕೇಳಿದೆ. ನಮ್ಮ ಮಾಧವರಾವ್ ಸರ್. ಗೊತ್ತಾಗ್ಲಿಲ್ಲ ಸರ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮ್ಯಾನೇಜರ್ ಅಲ್ವಾ ನಾನು? ಮ್ಯಾನೇಜರ್ ನೋಡಿದ್ದೆ ನಾನು, ಮಾಧವರಾವ್ ಅಂತ ಹೆಸರು ಗೊತ್ತಿಲ್ಲ. ಮಾಧವರಾವ್ ನಿಮ್ಮ ಹೆಸರು ನನಗೆ ಗೊತ್ತಾಯ್ತಿಲ್ಲ ನೋಡ್ರಿ. ಯಾವ್ದು ಸರ್ ಇದ್ದೀನಿ ನಾ ಭೇಟಿ ಆಗ್ತೀವಿ ಸರ್, ಮೇಲೆ ಮೇಲೆ ಹಂಗೆ ಅಂತ ಬಿಟ್ಟು. ಸರ್ ಒಂದು ಪ್ರಾಬ್ಲಮ್ ಅದಲ್ಲ ನಿಮ್ಮದು ಅಂದ. ಏನು ನಿಮ್ಮದು ಕ್ರೆಡಿಟ್ ಕಾರ್ಡ್ ಅದಲ್ಲ, ಅದು ಇನ್ವ್ಯಾಲಿಡ್ ಆಗಿದೆ ಸರ್ ಅಂದ. ಅದೇ ಇನ್ವ್ಯಾಲಿಡ್ ಆಗ್ತಾರೆ ಅಂದೆ.
ಇಲ್ಲ ಅದು ಇಮಿಡಿಯೇಟ್ ಆಗ್ಯದ ಅದು, ಅದೇನೋ ನೀವು KYC ಮಾಡ್ಬೇಕು ಅದಕ್ಕೆ, ಮಾಡಿಲ್ಲ. ಏನ್ ಮಾಡ್ಬೇಕು ಅದಕ್ಕಂದ್ರೆ ಏನಿಲ್ಲ ತೋರಿಸ ನಾನು ಮಾಡ್ತೀನಿ, ಒಂದು ನಂಬರ್ ಕಳಿಸ್ತೀನಿ, OTP ಕಳಿಸ್ತೀನಿ, ಆ OTP ನಂಬರ್ ಹೇಳ್ಬಿಟ್ರೆ ಸಾಕು ಅಂತ. ಯಾವ OTP ಅಂತ ನಾ ಶಾಣೆ ಅದೆ. ಆ ಫೋನ್ ಹಂಗೆ ಇಟ್ಕೊಂಡು ಇದಕ್ಕೆ ಹೋದೆ ಸ್ಟೇಷನ್, ಇದಕ್ಕೆ SSB ಆಫೀಸ್ಗೆ. ಮ್ಯಾನೇಜರ್ ನೋಡಿದೆ, ಈಗ ಅದ ನೋಡ್ರಿ ಅಂತ. ಸರ್ ನೀವು ಬಿಟ್ಬಿಟ್ಟಿರೋದನ್ನ ತಕ್ಷಣ ಈ ಕ್ಯಾನ್ಸಲ್ ಮಾಡ್ಬಿಟ್ಟ, ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಮಾಡ್ಬಿಟ್ಟ, ನಾನು ಹೊಸ ಕಾರ್ಡ್ ಕೊಡ್ತೀನಿ ನಿಮ್ಗೆ ಅಂತ. ಈ ಫೋನ್ ಕಟ್ ಆಯ್ತು. ನಾನೇ ಮತ್ತೆ ಮಾಡಿದೆ ಆ ನಂಬರ್ಗೆ, ಏನ್ರಿ ಮದವರು ಕಟ್ ಮಾಡ್ಬಿಟ್ರಿ ಫೋನು ಅಂದೆ. ಏನ್ ಹೇಳ್ಬೇಕ್ರಿ ಅವ, ಅಕೌಂಟ್ ಕ್ಲೋಸ್ ಮಾಡಿದ್ರಲ್ರಿ, ಏನೇನದ ಅಷ್ಟು ಚೇಸಿಂಗ್, ಅಷ್ಟು ಮಾನಿಟರ್ ಮಾಡ್ತಾರೆ ನೋಡಿ. ಅವನು ಅನ್ಸರ್ ನಮ್ಗ ಇಲ್ಲಿಂದ ಧಾರವಾಡದಿಂದ ಇಲ್ಲಿ ಊರಿಗೆ ಬರಾಗಿತ್ತು. ಅದ ದೊಡ್ಡ ಇದು 365 ಹಳ್ಳಿ ದೇಶಮುಖ ಮತ್ತೆ ಇದು ನಮ್ಮ ದೇಶಮುಖ. ಇದು ಯಾರು ನಮ್ಗೆ ಸಂಬಂಧ ರಾಜೀವ್ ಹೋದ್ರು ಅವರು ನಮ್ಮ దగ్గర ಹೋದ್ರು. ಇವರು ಸಿಕ್ಕಾಪಟ್ಟಿ ಆಸ್ತಿ ಆಗಲೇ ಹೇಳಿದ್ದೆ, 1,000 ಕೋಟಿ ದಾನ ಮಾಡಿ ಅವರೇ ಊಟ ಮಾಡ್ತಾರೆ. ಎಲ್ಲರಿಗೆ ದಾನ ಅಂತ ಏನ್ ಮಾಡ್ತಾರೆ ಅವ್ರಿಗೆ ದೊಡ್ಡ ಮನಸ್ಸು, ದೊಡ್ಡ ಮನಸ್ಸು. ಈಗ ರೊಕ್ಕಿರೋರು ಬ್ರಹ್ಮಂದಿದ್ದಾರೆ ಸರ್, ಕೊಡು ಮನಸ್ಸಿರೋರು ಬ್ರಹ್ಮಂದಿಲ್ಲ, ಬಹಳ ಕಮ್ಮಿ. ಅಗರ್ಗುಂಡ್ ಅಂತ ಹೇಳಿದ್ರೆ ಸರ್, ಅಲ್ಲೂ ಆದ್ರೆ ಸರ್ ಮನೆ ಇನ್ನೂ ಸರ್ ಅದನ್ನು ಎಲ್ಲ ಮೇಂಟೆನೆನ್ಸ್ ಬಟ್ ಹೈರಾಣ ಅದಾವ್ರಿ ಸರ್. ಬಟ್ ಸರ್ ಅಂತದ್ರಿ ಸರ್ ಒಳಗೆ ಎಲ್ಲ ಬಿದ್ದು ಹೋಗ್ಯದ್ರಿ, ಎಲ್ಲ ಸಾಫ್ ಆಗ್ಯದ್ರಿ. ನೋಡ್ಕೊಳ್ಳೋದು ಕಷ್ಟದ ಕಷ್ಟ ಸರ್, ಭಾಳ ಕಷ್ಟ ಸರ್. ಲೇಬರ್ ಸಿಕ್ಕೋದಿಲ್ಲ ಸರ್. ಏನು ಹಿಂಗಾಗಿ ಅಲ್ಲಿ ಹುಡುಗಿಯರು ತೋಟ ಇದ್ದವ್ರು ಲಗ್ನ ಆಗುದಿಲ್ಲ ಅಂತ. ಆ ಅಡಿಕೆ ತೋಟ ಭಾಳ ಫೇಮಸ್ ನೋಡಿ ಸರ್, ಅಡಿಕೆ ತೋಟ ಭತ್ತ ಭಾಳ ಹುಡುಗಿಯರು ಸಂಘ ಹೇಳ್ತಾರ, ತೋಟ ಇದ್ದವ್ರು ಲಗ್ನ ಆಗುದಿಲ್ಲ. ವಿಧಾನಸೌಧ ಅಟೆಂಡರ್ ಇದ್ರು ಅಡ್ಡಿ ಇಲ್ಲ, ಅಲ್ಲಿ ಹೋಗ್ತೀವಿ ನಾವು, ಇಲ್ಲಿ ಇರಂಗಿಲ್ಲ. ಸಾಕಾಗೋಯ್ದವ್ ಪಾಪ ಹುಡುಗರಿಗೆ, ಎದ್ದು ಕೂಡಲೇ ಗದ್ದೆಗೆ ಹೋಗೋದು, ನೀರು ಬಿಡೋದು, ಅಡಿಕೆ ಸುಲಿ ಮಾಡಿ ಮಾಡಿ ಲಗ್ನ ಅಂದ್ರೆ ಇದೇ ಹತ್ತು ನಾ ಬೇಡ ಬೇಡ ಬಟ್ ಅವ್ರದ್ದೆಲ್ಲ ಮತ್ತ ಅಷ್ಟೇ ಬೆಳೀತಾವನ್ನ ಕುಸಿಬಿ ಬೆಳಿತಿದ್ರು. ನೀರಾವರಿ ಬಂದ್ಮೇಲೆ ಈ ನಾಶಕ್ಕೆ ಅಂತ ಇದೆ ಚಲೋ ಬಿಡ್ತಿ. ಈಗ ದ್ರಾಕ್ಷಿ ಬೆಳಿಲಿಕ್ಕೆ ಬಿಜಾಪುರ ಜಿಲ್ಲಾನೇ ಚಲೋ ಆಗ್ತದೆ. ಇಂಡಿಯಾದ ನಂಬರ್ 2 ಸರ್ ಇದು. ಫಸ್ಟ್ ನಾಶಿಕ್ ಅಂದ್ರೆ ಬ್ಯಾಂಕ್ ಬಿಜಾಪುರ ಇದೆ, ತಾಟ್ಪಟ್ಟಿ ಊರೇ ಬಿಡ್ತದೆ ಭಯಂಕರ. ನಮ್ ಕಡೆನ ಬಂದಿಲ್ಲ ಸರ್ ದ್ರಾಕ್ಷಿ. ಕಬ್ಬು ಸ್ಟಾರ್ಟ್ ಆಗ್ಯದ್ರಿ, ನಿಂಬಿ ಸ್ಟಾರ್ಟ್ ಆದ್ರಿ, ದ್ರಾಕ್ಷಿ ಸ್ವಲ್ಪ ಬಿಜಾಪುರ ಜಿಲ್ಲಾ ಬಿಟ್ರೆ ಲಿಂಬೆ ನಮ್ ಕಡೆ ಅದು ಇರ್ಲಿಲ್ಲ ಸರ್. ಈಗ ಸ್ವಲ್ಪ ಇಂಡಿ ಸಿಂದಿ ಫುಲ್ ಸರ್. ದ್ರಾಕ್ಷಿ ಈಗ ಸ್ವಲ್ಪ ಅಲ್ಲೊಂದು ಸ್ಟಾರ್ಟ್ ಅಡ್ತೀನಿ ಕೆಲಸ ಮಾಡ್ತೀನಿ ಅಂತ. ಅಡ್ತಿ ಹಚ್ಚಿಬಿಡೋದು, ಹಚ್ಚಿ ಬಂದ್ಬಿಡುದು ಕೊಡ್ತಾನೆ. ಇಷ್ಟು ಜೋಳ ಬಂತು, ಇಷ್ಟು ಬಂತು ಕೊಡ್ತಾನೆ ಅಷ್ಟೇ. ಅದು ಯಾವಾಗ ಮಾರ್ತಾವ ಎಷ್ಟು ಬರ್ತದೆ ಬರ್ತದೆ, ಲಾಭ ಅವಾಗೇ ಜಾಸ್ತಿ. ದಲ್ಲಾಳಿಗೆ ಜಾಸ್ತಿ. ಮಾಡ್ಬೇಕು ಸರ್. ಮಠ ಹೇಳಿದ್ದು ನಾನು ಸಾಲಿ ಉತ್ತರ ಕನ್ನಡದ ಭಾಳ ಮಾಡೀನಿ ಸರ್. ಬೈಲಹೊಂಗಲ್ನಾಗ ಆಯ್ತು, ಬಾಗಲಕೋಟೆಗೆ 2 ಶಾಲಿ, ಬಡಗಂಡ್ಯಾಗ 1, ಗದಗದಾಗ 1, ಬಿಜಾಪುರದಾಗ 3, ಎತ್ತಾಳು ಸಾಲಿ ನಾನೇ ಮಾಡಿದ್ದು, MB ಪಾಟೀಲ್ದು ಮಾಡಿದ್ದು, ಸಾಲಿ ಗಣಿಗಿರಿ ಸಂಘದ 3 ಚಲೋ ಸಾಲಿ. ಆಮೇಲೆ ಗುಲ್ಬರ್ಗದಂತೂ ಭಾಳ ಮಾಡೀನಿ ಸರ್. ಜೇವರ್ಗಿ, ಸುರ್ಪೂರ್, ಇದು ನಮ್ಮ ಬಾಲ್ಕಿ, ಎಲ್ಲ ಕಡೆ ಮಾಡೀನಿ ಸ್ಕೂಲ್. ಭಾಳ ಚಲೋ ಆಗ್ಯಾವ ಸ್ಕೂಲ್. ನನಗೆ ಈ ಏರಿಯಾದಾಗ ನನ್ನ ಪ್ರಕಾರ ಸುಧಾರಿಸೋದಿದ್ರೆ ಜಗತ್ತು ಏನಾದ್ರು ಶಿಕ್ಷಣದಿಂದ ಸುಧಾರಿಸ್ಬೇಕು. ಭಾಳ ಸಂತೋಷ. ಅಲ್ಲಿ ಬಂದಂಗೆ ನಮ್ಮ ಬೆಳಿಗ್ಗೆ ಇಂಥ ದೊಡ್ಡ ಮನೆ ವಾಡೆ ಅಂತ ಭಾಳ ಖುಷಿ ಆಗ್ತದೆ. ಹಳೆ ವಾತಾವರಣ, ಈ ಕಪಾಟು ಎಲ್ಲ ಅವೇ ನೆನಪಾಗ್ತಾವೆ. ಕಪಾಟ್ ಹಿಂಗೆ ಖುಷಿ. ಇನ್ನೂ ಸ್ವಲ್ಪ ಮಾಡರ್ನ್ ಟಚ್ ಅದ. ಬೇಕಾದ್ರೆ ಬಿಡ್ತೀನಿ ಶೇರ್ ಗಾಣ ತಿರುವಿ ಅಷ್ಟು ಶೇರ್ ಕೊಡ್ತಿದ್ದ. ಬುಕ್ರ ಮಾಯನ ರುಚಿಯಾಗಿ ನೋಡು, ಕುಸ್ಬೆಣ್ಣೆ ತಿನ್ನಬಾರ್ದು ಕಟ್ಟಿದ್ವಿ ನಾವು. ಇವತ್ತು ಕುಸ್ಬೆಣ್ಣಿಗೆ ಹೋಗಿ ಇಲ್ಲ ಸರ್, ನಾವೆಲ್ಲ ಭಾಳ ಇದು ಮಾಡ್ತೀವಿ ಸರ್. ಈ ನಮ್ಮ ಅಂಟಿಯವರೆಲ್ಲ ನೋಡ್ಬಿಟ್ಟು ಒಂದು ಸಪ್ಪಳಾಗುತ್ತೆ. ಈ ಬೇಕಾದ್ರೆ ಭಾಳ ಹೆವಿ ಇರ್ತದೆ ಬಾಗಿಲು. ಇದೇ ಥರ ಕಲ್ಲೇ ಇತ್ತು, ಅದು ಸೇಮ್ ಕಲ್ಲು ಅಂತಿದ್ರು. ಇಲ್ಲಿ ಫೋಟೋ ಐತಿ ನಮ್ಮ ಮುತ್ತೇರಿ ಅವರು ನಮ್ಮನ್ನ ಇವರು ದೇಶಮುಖರು ಅಪ್ಪ ಸರ್. ಈಚೆ ಕಡೆ ಇವರು ತಾತ ದೊಡ್ಡ ಮಂತ್ರಿ ಸರ್. ಈಗ ಹೇಳಿದ್ರಲ್ಲ ರಗಳೆ ಬೇಸ್ಕತ್ತೀವಿ, ಎಲ್ಲಿ ಹೋದ್ರು ನಮ್ಮ ಆಸ್ತಿ ನಮ್ಮ ಮನೆ ದೇಶಮುಖ ಮಂತ್ರಿ. ಆಮೇಲೆ ಇಲ್ಲಿ
ಇಂಥ ಮನೆತನಗಳು ನಮ್ಮ ಬಿಜಾಪುರ ಟೋಟಲ್ ಅಂದ್ರೆ ಅಖಂಡ ಬಿಜಾಪುರ ಇಷ್ಟೊಂದು ಜಾಸ್ತಿ ಅದಾವ್ರಿ ಮಹಾರಾಷ್ಟ್ರ ಅಂಡ್ ಬಿಜಾಪುರ ಮಹಾರಾಷ್ಟ್ರ ದೇಶದ ಕಡೆ ಎರಡು ಕಡೆ ಮಹಾರಾಷ್ಟ್ರ ಕಡೆ ಇಲ್ಲಿ ದಕ್ಷಿಣ ಕನ್ನಡ ಸಿಗೋದೇ ಸರ್. ಹೌದು ಸರ್. ದಕ್ಷಿಣ ಕನ್ನಡ ಹೋದ್ರೆ ನಿಮ್ಗೆ ಸಿಗೋದೇ ಇಲ್ಲ. ಹೌದು ಉತ್ತರ ಮಹಾರಾಷ್ಟ್ರ ಕನ್ನಡ ಮತ್ತು ನಮ್ಮ ಬೆಳಗಾವಿ ಉತ್ತರ ಕರ್ನಾಟಕದಾಗ ಸಿಗುತ್ತೆ. ಬೆಳಗಾವಿ ಬಿಜಾಪುರ ಭಾಳ ಚಂದ ಇದೆ ಸರ್. ಇದೇ ಕಲ್ಲಿನ ಮನೆ ಜಮಖಂಡ ಸಹಿತ ನಮ್ಮ ಅವನ ಮನೆ ಇತ್ತು ಸರ್. ಹಾಂ ಅಷ್ಟು ಚಂದ ಮನೆ, ಕಲ್ಲಿನ ಮನೆ. ನಾನು ಅಲ್ಲೇ ಓದಿದ್ದು ಜಮಖಂಡಗೆ 2 ವರ್ಷ. ಎಷ್ಟು ಬಾಗಿಲು ಸರ್? 16 ಬಾಗಿಲು ಮನೆಗೆ ಅದು. ಅಷ್ಟು ರೂಮ್ಸ್ ಇರೋದು ಅಲ್ಲೇ. ಅವಾಗಿನ ಕಾಲದ್ದು ಗಾಡಿ ಕಪಾಟು ಪಾಲಿಶ್ ಮಾಡಿರ್ತೀವಿ, ಟೀ ಕೊಟ್ಟು ಪಾಲಿಶ್ ಮಾಡಿ ಕಾಣಿಸ್ತಿತ್ತು ನೋಡಿ ಸರ್. ಅದು ಚಂದ ಇತ್ತು. ಅಲ್ಲಿ ಉಡ್ಡು ಚಲೋ ಸಿಗ್ತಿತ್ತಲ್ಲ ಸರ್, ಟೀ ಕೊಟ್ಟು ಚಲೋ ಇರ್ತಿತ್ತು, ಪಾಲಿಶ್ ಬರ್ತಿತ್ತು ಸರ್.